ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಉದಯೋನ್ಮುಖ ಬರಹಗಾರರು ಹೂವಿನಡಗಲಿಯಿಂದ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಯೂನಸ್ ಅಹಮದ್ ಕಲಿಕೇರಿ ಅಂತ ಹೇಳಿ ಅವರಿಗೆ ವಾಹಿನಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ. ತಮ್ಮ ಕೂಡ ನಮಸ್ಕಾರಗಳು. ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ತೀರಾ? ನಮ್ಮ ಸಂಕ್ಷಿಪ್ತ ಪರಿಚಯ ಅಂದರೆ ನಾನು ಮೂಲತಃ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನವನು. ನಮ್ಮ ತಂದೆ ಹೆಸರು ಬುಡನ್ ಸಾಬ್ ಕಲ್ಕೇರಿ, ನಮ್ಮ ತಾಯಿ ಹೆಸರು ಭಾನುಬಿ ಕಲ್ಕೇರಿ. ನಾನು ಪ್ರಾಥಮಿಕ ಹಂತದಿಂದ ಹಿಡಿದು ಬಿ ಎವರೆಗೂ ಅಪ್ ಟು ಕನ್ನಡದಲ್ಲೇ ಅಧ್ಯಯನ ಮಾಡಿದ್ದೀನಿ. ಇವಾಗ ಉದ್ಯೋಗ ಮಾಡ್ತಾಯಿದ್ದೀನಿ ಸರ್. ಸಾಹಿತ್ಯ ಕೃಷಿ ಯಾವಾಗಿಂದ ಪ್ರಾರಂಭ ಆಯಿತು? ಸಾಹಿತ್ಯ ಕೃಷಿ ಯಾವಾಗಿಂದ ಪ್ರಾರಂಭ ಆಯಿತು ಅಂದರೆ ನಾನು ಚಿಕ್ಕವನು ಪ್ರಾಥಮಿಕ ಹಂತದಲ್ಲಿ ಇರುವಾಗಲೇ ಒಂದು ಸರ್ ನ್ಯೂ ಇಯರ್ ಬಂದಾಗ, ಆಮೇಲೆ ನಮ್ಮ ಸ್ನೇಹಿತರು ಯಾವ್ದು ಬರ್ತಡೇ ಬಂದಾಗ ಅವಾಗ ಏನು ಮಾಡ್ತಿದ್ವಿ, ಸುಮ್ಮನೆ ಹಂಗೆ ಕ್ಯಾಶುವಲಾಗಿ ಬರ್ತಿದ್ವಿ ಸರ್. ನವಿಲು ಕುಣಿಯಲು ಚಂದ, ಅದು ಆಮೇಲೆ ಹಾಡಲು ಚಂದ, ಕೋಗಿಲೆ ಹಾಡಲು ಚಂದ, ಈ ಥರ ಕವನ ಬರಿತಾ ಅಭ್ಯಾಸ ಬಂತು ಸರ್. ನೆಕ್ಸ್ಟು ಅದನ್ನ ಬರಿತಾ ಅಭ್ಯಾಸ ಬಂದಾಗ ಇಲ್ಲಿ ಹೈಸ್ಕೂಲ್ ಹಂತದವ್ರಿಗೆ ಬಂದ್ವಿ. ಅದು ಆಮೇಲೆ ಮರ್ತುಬಿಟ್ವಿ ಸರ್. ಸುಮ್ಮನೆ ಓದೋದ್ರಲ್ಲಿ ಕಂಟಿನ್ಯೂ ಆದ್ವಿ, ಬರೆಯೋದು ನಿಲ್ಲಿಸ್ಬಿಟ್ವಿ. ನಂತರ ಪಿ ಯು ಸಿ ಹಂತದಲ್ಲಿ ಬಂದಾಗ ಅವಾಗೂ ಇರಲಿಲ್ಲ ಸರ್, ಚೆನ್ನಾಗಿ ಓದ್ವಿ. ಓದೋರಲ್ಲಿ ಆಮೇಲೆ ಪ್ರಬಂಧ ಸ್ಪರ್ಧೆ, ಆಮೇಲೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಅದರಲ್ಲಿ ಭಾಗವಹಿಸ್ತಾ ಬಂದಾಗೆಲ್ಲ ಮತ್ತೆ ಓದ್ಕೊಂತ ಭಾಗವಹಿಸ್ತಾ ಬಂದ್ವಿ ಸರ್. ಬರೆಯೋದೇನೇ ಇರಲಿಲ್ಲ. ತದನಂತರಲ್ಲೇ ಡಿಗ್ರಿಗೆ ಬಂದ್ವಿ ಸರ್. ಡಿಗ್ರಿ ಹಂತದಲ್ಲಿ ಬರೆದು ಮುಗಿಸಿದಾಗ, ಆಮೇಲೆ ಮುಗಿದಾಗ ಏನು ಮಾಡೋದು ಅಂಥೇಳಿ ಉದ್ಯೋಗ ಅರಿಸ್ಕೊಂಡು ಬೇರೆ ಊರ ಕಡೆಗೆ ಹೋದೆ ಸರ್. ಆವಾಗ ನಾನು ಮೂಲತಃ ಕಲಾವಿದ ಸರ್. ಅಂದರೆ ಮೂರು ನಾಲ್ಕು ನಾಟಕಗಳು ಮಾಡಿದ್ದೀನಿ ಸರ್. ನೆಕ್ಸ್ಟು ಒಂದು ನಾಟಕ ಬರೆದಿದ್ದೀನಿ 5G ಜನ್ರೇಷನ್ ಅಂಥೇಳಿ. ಅದನ್ನು ನಿರ್ದೇಶನ ಮಾಡಿ ಪ್ರದರ್ಶನ ಮಾಡಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಇವಾಗ ನನಗೆ ಬರೆಯೋಕ್ಕೆ ಪ್ರೇರಣೆಪ್ಪ ಅಂದರೆ ಇವಾಗಿಂದ ಹೇಳ್ಬೇಕಂದ್ರೆ ಗುರು ಬಸವರಾಜ್ ಸರ್ ಆತ್ಮೀಯ ಗುರುಗಳು, ನಮಗೆ ಕನ್ನಡ ಉಪನ್ಯಾಸಕರು. ನಾನು ಬೇರೆ ಊರಲ್ಲಿ ಉದ್ಯೋಗಕ್ಕಂತ ಹೇಳಿ ಹೋದಾಗ ಏನಾರು ನನಗೆ ಕಾಡ್ತಾಯಿತ್ತು ಸರ್. ನಾನು ಹಿಂಗೆ ಬಿಟ್ಬಿಟ್ನಲ್ಲ, ಏನಾದ್ರು ಮಾಡಬೇಕು, ಹಿಂಗೆ ಬಿಟ್ಟರೆ ಅಲ್ಲ, ಕಲಾವಿದನ ಆಗಬೇಕು, ಇಲ್ಲ ಏನಾದ್ರು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಕಡೆ ದುಡಿಬೇಕಂತ ಅನಿಸ್ತಿತ್ತು. ಮನೆ ಪರಿಸ್ಥಿತಿ ನೋಡಿ ಇನ್ನೊಂದು ಕಡೆ ಏನಾದ್ರು ಕಲೆಯಲ್ಲಿ ಏನಾದ್ರು ಸಾಧನೆ ಮಾಡಬೇಕಂತ ಅನಿಸ್ತಿತ್ತು. ಅದ ನಂತರದಲ್ಲಿ ಒಂದು ಬರೆದೆ ಸರ್, ಒಂದು ಪತ್ರಿಕೆ ದಿನಾಚರಣೆ ಬಂತು. ಪತ್ರಿಕೆ ದಿನಾಚರಣೆ ಇಂದಿನ ಟೆಕ್ನಾಲಜಿಯಲ್ಲಿ ಓದೋ ಸಂಖ್ಯೆ ಕಡಿಮೆ ಆಗಿದೆ ಅಂಥೇಳಿ. ಹೌದಲ್ಲ ಅಂಥೇಳಿ ನಾನು ಏನು ಮಾಡಿದೆ ಸರ್, ನೈಟ್ ಕುಂತ್ಕೊಂಡು ಯೋಚನೆ ಮಾಡಿದೆ. ಬದುಕಿನ ಬರವಣಿಗೆಯಲ್ಲಿ ನಮ್ಮದೇ ಇರಬೇಕು, ಬೇರೆ ಯಾರ್ದು ಅವಕಾಶ ಇರಬಾರ್ದು ಅಂಥೇಳಿ ಒಂದು ಸಣ್ಣದಾಗಿ ಚುಟುಕು ಬರೆದೆ ಸರ್. ಆ ನಂತರದಲ್ಲಿ ಅದನ್ನು ಯೋಚನೆ ಮಾಡಿ ಬಂದೆ ಸರ್. ಬಂದು ಊರಿಗೆ ಬಂದೆ. ಆಮೇಲೆ ಸಾರ್ ಸಿಕ್ಕರು, ನಮ್ಮ ಆತ್ಮೀಯ ಗುರುಗಳು. ಅವ್ರದ್ದು ಸಲಹೆ ಪಡ್ಕೊಂಡೆ ಸರ್. ನೀನು ಹಿಂಗೆ ಬರೆದ್ರಲ್ಲ, ಚೆನ್ನಾಗಿ ಕುಂತ್ಕೊಂಡು ಓದಬೇಕು, ನೀನು ಓದು ಬರೀ, ನಿನಗೇನು ಬೇಕೆಲ್ಲ ಬೆನ್ನೆಲುಬಾಗಿ ನಾನು ಇರ್ತೀನಿ ಸರ್ ಅಂದರು. ಅದು ನನಗೆ ದೊಡ್ಡ ಒಂದು ಶಕ್ತಿ ಕೊಡ್ತು ಸರ್. ಅವಾಗಿಂದ ಇಲ್ಲಿವರೆಗೂ ಬರಿತಾ ಬಂದೆ. ನೆಕ್ಸ್ಟು ನಾಗರಾಜ್ ಸರ್ ಅವರು, ನೀನು ತೆರೆ ಮೇಲೆ ಕಾಯಿ ಆಗಿದೆಯಾ, ನೀನು ಬೆಳಕಿಗೆ ಬರಬೇಕು ಅಂಥೇಳಿ ಅವ್ರದ ಪತ್ರಿಕೆಯಲ್ಲಿ ನನಗೆ ಗುರುತಿಸಿದ್ರು ಸರ್. ಪತ್ರಿಕೆ ಪ್ರಕಟ ಮಾಡಿಸಿದರು. ಅವ್ರ ಎಲ್ಲ ಕೃತಜ್ಞತೆ ಹೇಳ್ಬೇಕು ಸರ್ ಅವ್ರಿಗೆ. ನಾಗರ ಮಲ್ಕಿ ಹೊಡೆ ಸರ್. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ 3-4 ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಸರ್. ಆಮೇಲೆ ಕರ್ನಾಟಕ ರಾಜ್ಯ ಬರಹ ಸಂಘದಲ್ಲಿ ಸದಸ್ಯನಾಗಿದ್ದೀನಿ. ಪ್ರತಿ ವಾರವೂ ಕವಿಗೋಷ್ಠಿ ನಡೆಯುತ್ತೆ, ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಅಲ್ಲಿ ಬರಿತಾ ಇರ್ತೀವಿ, ಹಾಕ್ತಾಯಿರ್ತೀವಿ ಸರ್. ಆಮೇಲೆ ಗ್ರೂಪಲ್ಲಿ ಕೂಡ ಕೆಲವೊಂದು ದಿನ ಹಾಕ್ತಿರ್ತೀನಿ ಸರ್. ಸ್ನೇಹಿತರು ಕೂಡ ತುಂಬ ಪ್ರೋತ್ಸಾಹ ಮಾಡ್ತಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕೂ ಹಂತವಾಗಿ ನನ್ನನ್ನು ಇಲ್ಲಿವರೆಗೂ ಹಂತದವರೆಗೂ ಪರಿಚಯಿಸಿದ್ದು ಗುರು ಬಸವರಾಜ್ ಸರ್ ಮತ್ತು ನಾಗರಾಜ್ ಮಲ್ಕಿ ಒಡೆಯರ್ ಸರ್ಗೂ ಇಬ್ಬರಿಗೂ ನನ್ನ ಹೃದಯಪೂರ್ವವಾಗಿ ಧನ್ಯವಾದ ಹೇಳ್ತೀನಿ ಸರ್. ಅಭಿನಂದನೆಗಳು. ತಮ್ಮ ಕಾವ್ಯಕೃಷಿ ಸಾಹಿತ್ಯನ ಸುದೀರ್ಘವಾಗಿ ಯಾವುದೇ ಯಜ್ಞ ನೆರವೇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಹಾಂ ಸರ್, ಧನ್ಯವಾದಗಳು ಸರ್. ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಯಾವ ವಿಷಯವನ್ನು ಆಯ್ದುಕೊಂಡು ಇವತ್ತು ಕವನವನ್ನು ವಾಚನ ಮಾಡ್ತೇನೆ ಸರ್? ಕನ್ನಡ ಅಮೃತ ಕವಿತೆ ಸರ್, ವಾಚನ ಮಾಡಿ. ಕನ್ನಡಿಗರ ಮೊದಲ ಭಾಷೆ, ಕನ್ನಡಿಗರ ಹೆಮ್ಮೆಯ ಭಾಷೆ,
ಎಲ್ಲರ ಅಚ್ಚುಮೆಚ್ಚಿನ ಭಾಷೆ. ಅದುವೇ ನಮ್ಮ ಕನ್ನಡಾಮೃತದ ಸವಿ ನುಡಿಯುವ ಕನ್ನಡ ಭಾಷೆ. ತಾಯಿ ಕನ್ನಡಾಂಬೆ ಆಶೀರ್ವಾದವಿರಲು, ಜಾತಿ ಧರ್ಮ ಮತ ಭೇದವಿರಲು, ನಾವೆಲ್ಲ ಒಂದೇ ನಾಡಿನ ಸಹೃದಯವಂತರು. ಒಟ್ಟಾಗಿ ಒಗ್ಗಟ್ಟಾಗಿ ನಾಡ ಅಭಿವೃದ್ಧಿಗೆ ಶ್ರಮಿಸುವೆವು. ಚಿನ್ನದಂಥ ನಾಡು ಕನ್ನಡಾಮೃತ ಭಾಷೆ. ಅನ್ಯ ಭಾಷಿಕರು ಬಂದರೇನು, ಅನ್ನ ಕೊಟ್ಟು ನೀರು ಕೊಟ್ಟು ಮಾನವೀಯತೆ ಮೆರೆಯುವಂಥ ವಿಶಾಲ ಹೃದಯವಂತರು. ಕನ್ನಡಿಗ ಕನ್ನಡಿಗ ಆಗು ನೀ ಕನ್ನಡ ನಾಡ ಕಾಯೋ ಕಾವಲಿಗ. ಪ್ರೀತಿಯಿಂದ ಅನ್ಯ ಭಾಷಿಕರಿಗೆ ಕನ್ನಡಾಮೃತದ ಕನ್ನಡ ಭಾಷೆ ಕಲಿಸುವ ಹೆಮ್ಮೆಯ ಕನ್ನಡಿಗ ನೀನಾಗು. ನೀನಾಗು ಜಗವೇ ಮೆಚ್ಚುವಂಥ ಹೆಮ್ಮೆಯ ಕನ್ನಡಿಗ ನೀನಾಗು. ಕನ್ನಡ ಭಾಷೆಯನ್ನು ವರ್ಣಿಸುವುದು ಮತ್ತು ನಾನು ಕನ್ನಡಿಗನಾಗಬೇಕೆನ್ನುವ ಆಶೆಯೊಳಗೆ ಕವನ ಬರೆದಿದ್ದೀರಿ. ಇದರಿಂದ ಏನು ಸಂದೇಶ ಕೊಡ್ತಾ ಇದ್ದೀರಿ ಸರ್? ಇದರಿಂದ ಏನು ಸಂದೇಶ ಅಂದರೆ ಸರ್, ಕನ್ನಡಿಗರಂದರೆ ಸರ್ ಎಲ್ಲ ಭಾಷೆಯನ್ನು ಕಲ್ತ್ಕೊಂತಾರೆ ಸರ್. ಬೇರೆ ಭಾಷೆಯವರು ಕನ್ನಡ ಭಾಷೆ ಕಲಿಯಲ್ಲ ಸರ್, ಬೇಗ ಕಲಿಯಲ್ಲ. ಇದು ನಮ್ಮ ತಪ್ಪ ಅವ್ರ ತಪ್ಪ ಸರ್? ಇದು ಹೇಳಕ್ಕಂದ್ರೆ ಫಸ್ಟ್ ನಮ್ಮ ತಪ್ಪು ಸರ್. ಯಾಕಂದರೆ ಕನ್ನಡನ ಬೇರೆ ಭಾಷೆದನ್ನು ನಾವು ಜಲ್ದಿ ಮಾತಾಡ್ಬಿಡ್ತೀವಿ ಸರ್. ಅದು ತಪ್ಪಾದರೂ ಸರಿ, ನಿಜ ಆದರೂ ಸರಿ ಸರ್. ಹಿಂದಿಯವರು ಬಂತಾರೆ ಅಂದರೆ ಬರಲಿದ್ರ ಪರವಾಗಿ ಸ್ವಲ್ಪ ಪ್ರಯತ್ನ ಪಡ್ತೀವಿ. ಆದರೆ ಹಿಂದಿಯವ್ರು ಬಂದರೆ ಕನ್ನಡ ಮಾತಾಡೋದ್ರು ಮಾತಾಡೋಲ್ಲ ಸರ್, ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಹಂಗೆ ಸರ್. ಆದಷ್ಟು ನಮ್ಮ ಕನ್ನಡಿಗರ ಸರ್ ವಿಶಾಲ ಹೃದಯವಂತರು ಸರ್, ಮಾನವೀಯತೆಯವರು. ಯಾವುದೇ ಭಾಷೆ ಬಂದ್ರೂ ಇರಲಿ ಬಿಡು, ಮಾತಾಡೋ ಚಿಂತೆ ಇಲ್ಲ ಅಂಥೇಳಿ ಅವನು ಮಾತಾಡಿದ್ರೂ ಪರವಾಗಿಲ್ಲ, ಅವನ ಭಾಷೆಯಲ್ಲಿ ಬರಲಿದ್ರೂ ಚಿಂತೆ ಇಲ್ಲ ಸರ್, ಮಾತಾಡಿ ವ್ಯವಹಾರ ಮಾಡಿ ಕಳಿಸ್ತೀವಿ ಸರ್. ಅದೇ ಸರ್, ಅದು ಪ್ರಯತ್ನ ಮಾಡ್ಬೇಕು ಸರ್. ಕನ್ನಡ ನಿಮ್ಮ ಕವನದ ಒಂದು ತಾತ್ಪರ್ಯವನ್ನು ಹೇಳೋದಾದರೆ ಒಂದೆರಡು ಮಾತುಗಳಲ್ಲಿ ಹೇಗೆ ಅನ್ಸ್ಕೊಳ್ತೀರಿ ಸರ್? ಇಲ್ಲ ಸರ್, ಕನ್ನಡಕ್ಕೆ ಧರ್ಮ ಜಾತಿ ಮೀರುವಂಥ ಭಾಷೆ ಸರ್. ಯಾರಿಗೂ ಎಲ್ಲೇ ಇಲ್ಲ ಸರ್ ಭಾಷೆ ಅನ್ನೋದು. ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಿರೋ ಕಾರಣ ಅಂದರೆ 60% ಕನ್ನಡ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಕೆಲವೊಂದು ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಅಂತ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಅವು ಮುಂಚೆ ಇರಲಿಲ್ಲ ಸರ್. ಕನ್ನಡ ಕೆಲವೊಂದು ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಅನ್ನೋಂತೂ ಇರಲಿಲ್ಲ. ಈಗ ಯಾಕಂದರೆ ಇಂಗ್ಲೀಷ್ ಶಾಲೆಗಳು ಜಾಸ್ತಿ ಆಗಿದ್ದರಿಂದ ಕಡ್ಡಾಯ ಕನ್ನಡಗಳು ಜಾರಿಗೆ ತರಬೇಕಾಯ್ತು. ಮತ್ತು 60% ಕನ್ನಡ ಎಲ್ಲ ಬೋರ್ಡ್ಗಳಲ್ಲಿ ಹಿಂದಿ ಆಗ್ತಿರೋದ್ರಿಂದ 60% ಕನ್ನಡ ಕಡ್ಡಾಯವಾಗಿ ಬಂತು ಸರ್. ಇವೆಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆನೇ ನಾವು ಇಷ್ಟು ಪರ್ಸೆಂಟೇಜ್ ತೊಗೊಂಡು ಬೆಳೆಸ್ತಾ ಇದ್ದೀವಿ ಅಂದರೆ ನಮ್ಮ ಕರ್ಮ ಸರ್. ನಿಜ ನಿಜ. ತಮ್ಮ ಆಡಲು ತಮ್ಮ ನೋವು ಕನ್ನಡದ ಮೇಲೆ ಇರ್ತಕ್ಕಂಥ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಕೊನೆಯದಾಗಿ ಈ ನಕ್ಷತ್ರ ಕವಿ ಮತ್ತು ಕವನದಲ್ಲಿ ನೀವು ಭಾಗವಹಿಸಿ ಆಗಿರುವಂತಹ ಅನುಭವವನ್ನು ಹೇಗೆ ಅನ್ಸ್ಕೊಳ್ತೀರಿ ಸರ್? ಈ ನಕ್ಷತ್ರ ವಾಹಿನಿಯವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕಂದರೆ ನಾನು ಈ 2ನೇ ಸರಿ ಸರ್ ಈ ವಾಹಿನಿಗೆ ನಾವು ಭಾಗವಹಿಸ್ತಿರೋದು. ಯಾಕಂದರೆ ಮೊದಲನೇದಾಗಿ ನಾನು ಸಾರ್ ಮುಖಾಂತರ ನಮ್ಮ ಗುರುಗಳಾದ ಗುರುಬಸವ ಸರ್ ಮುಖಾಂತರನೇ ನಾನು ಅದು ಕಾರಣಗಳಿಂದ ನಾನು ಆ ಒಂದು ಸಿನಿಮಾದಲ್ಲಿ ಭಾಗಿಯಾಗಲಿಲ್ಲ. ಆ ನಂತರದಲ್ಲಿ ಮತ್ತೆ ಇದು 2ನೇ ಸರಿ ಸರ್ ನಾನು ಭಾಗವಹಿಸ್ತಿರೋದು. ಆಮೇಲೆ ಈ ಚಾನಲ್ ನನಗೆ ಇಲ್ಲಿ ತನಕ ಕರೆಸಿ ಗುರುತಿದ್ದಕ್ಕೆ ಚಾನಲ್ನ ಮಾಲೀಕರಿಗೆ, ನಿಮಗೂ ಮತ್ತು ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್. ಅಭಿನಂದನೆಗಳು. ಹಾಂ ಸರ್. ತಮ್ಮ ಹೇಳ್ಕೊಡ್ರಿ ಸರ್. ಅದೇ ಏನಿಲ್ಲ ಸರ್, ಕಲಾವಿದನಾಗಿ ನಾನು ಮೊದಲಿಗೆ ಕಲಾವಿದನಾಗಿ ಒಬ್ಬ ಸಾಹಿತ್ಯಕನಾಗಿ ಗುರುತಿದ್ದು ಅಂದರೆ ನನ್ನ ಎಲ್ಲ ಪ್ರಯತ್ನ ನಮ್ಮ ಗುರುಬಸವ ಸರ್ ಸಲ್ಲಬೇಕಾಗುತ್ತೆ ಸರ್. ಯಾಕಂದರೆ ನಾನು 2017ರಲ್ಲಿ ಡಿಗ್ರಿ ಮುಗಿಬೇಕನ್ನೋ ಹಂತದ್ರಲ್ಲಿ ಒಂದು ಕವದಿ ಫಿಲ್ಮ್ ಬರುತ್ತೆ ಸರ್. ಜಯಶ್ರೀ ಅಮ್ಮರೊಂದಿಗೆ ಒಂದು ಕವದಿ ಸಿನಿಮಾದಲ್ಲಿ ನೃತ್ಯ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್. ಹಾಗೆ ತುಂಬ ಖುಷಿಯಾಯಿತು ನಿಮ್ಮ ಸಂಕ್ಷಿಪ್ತ ಸಾಧನೆಯ ಪರಿಚಯ, ನಡುಬಂದ ಹಾದಿ ಇದನ್ನೆಲ್ಲ ಕೇಳಿದಾಗ. ನಿಮ್ಮೆಲ್ಲ ಕಿರು ಸಾಧನೆಗಳಿಗೆ ಅತ್ಯಂತ ಹಿರಿದಾಗಿರ್ತಕ್ಕಂಥ ಗೌರವ ಸಮರ್ಪಣೆ. ನಾಗರಾಜ್ ಸೂರನಹಳ್ಳಿಯವರ ಉಳ್ಳವರ ಊರಿನಾಲಿಗೆ ಕೃತಿಯನ್ನು ಇವತ್ತು ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ವಾಹಿನಿಯ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಂಥ ಅಭಿನಂದನೆಗಳು. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ನಕ್ಷತ್ರ ವಾಹಿನಿ ನಿಮ್ಮೊಂದಿಗೆ ಭಾಗಿಯಾಗುತ್ತೆ. ಅಲ್ಲಿವರೆಗೂ ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.